ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರಿಗೆ, ಪ್ರಾಧ್ಯಾಪಕರಿಗೆ, ಹೆಮ್ಮೆಯ ಪೋಷಕರಿಗೆ ಹಾಗೂ ನನ್ನ ನೆಚ್ಚಿನ ಗೆಳೆಯರಿಗೆ ನಮಸ್ಕಾರಗಳು. ನನ್ನ ಹೆಸರು ಚಿನ್ಮಯ ಕಾರಂತ್. ಡಾಕ್ಟರ್ ಚಿನ್ಮಯ ಕಾರಂತ್. ಇನ್ನಾದರೂ ಇದನ್ನು ಅಭ್ಯಾಸ ಮಾಡ್ಕೊಳ್ಬೇಕು ಅಂತ ನಾನು ಅಂದ್ಕೊತಿದ್ದೀನಿ. ಡಾಕ್ಟರ್ ಖುಷಿ ಅವರು ತುಂಬ ಹೇಳಿದ್ದಾರೆ. ಆದ್ದರಿಂದ ನನಗೆ ತೋಚಿದಂತೆ ಹೇಗಿತ್ತು ಈ 6 ವರ್ಷಗಳು ಅನ್ನೋದನ್ನು ಹೇಳಲಿಕ್ಕೆ ಬರ್ತಾ ಇದ್ದೀನಿ. ಈ ಕ್ಷಣದಲ್ಲಿ ನನಗೆ ಹೆಮ್ಮೆ, ಭಯ, ನಾಚಿಕೆ ಹಾಗೂ ಸಂತೋಷ ಕೂಡ ಆಗ್ತಿದೆ. ಎಲ್ಲವನ್ನು ಹೇಳುವ ತವಕದಲ್ಲಿ ಏನಾದರೂ ಹೇಳಿ ಮಿಸ್ಅಂಡರ್ಸ್ಟುಡ್ ಆಗ್ಬಿಡುತ್ತಲ್ಲ ಅನ್ನೋ ಭಯ. ಯಾವ ವಿಷಯದಿಂದ ಸ್ಟಾರ್ಟ್ ಮಾಡಲಿ ಗುರು? ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ಸಲ್ಲಿ ಕಾಲೇಜ್ನ ರೆಪ್ರೆಸೆಂಟ್ ಮಾಡಿ ಗೆದ್ದು ಬೀಗಿದ ಸಕ್ಸಸ್ ಸ್ಟೋರೀಸ್ ಬಗ್ಗೆ ಹೇಳಲ್ಲ, ಅಥವಾ ಲಾಂಗ್ ಪ್ರಾಕ್ಟಿಕಲ್ಸ್ ಮತ್ತು ಕ್ಲಿನಿಕಲ್ ಸೆಷನ್ಸ್ನ ಮುಗಿಸ್ಕೊಬಂದು ಗೆಳೆಯರೊಂದಿಗೆ ಟೀ ಕುಡಿತಾ ಹಾಡಿದ ಪೋಲಿ ಮಾತುಗಳ ಬಗ್ಗೆ ಹೇಳಲ್ಲ. ನನಗೆ ತಿಳಿತಾ ಇಲ್ಲ. ನನಗಷ್ಟೇ ಅಲ್ಲ ಅನ್ಕೊತೀನಿ, ನಮ್ಮ ಅಪ್ಪ ಅಮ್ಮಂಗೂ ಇದೇ ಭಯ ಕಾಡ್ತಿದೆ. ಎಲ್ಲಿ ನನ್ನ ಮಗ ಚೆನ್ನಾಗಿ ಬಂದವನೇ, ಯಾವುದಾದ್ರೂ ಹುಡುಗಿನ ಕ್ಯಾಚ್ ಹಾಕೋಬಿಟ್ಟವನ ಅಂತ. ಇಲ್ಲ, ಇವತ್ತು ಅದು ಯಾವುದೇ ಹಾಸ್ಯಾಸ್ಪದ ಘಟನೆ ಬರೋದಿಲ್ಲ ಅಂತ ಹೇಳ್ತಾ ಈ ವೇದಿಕೆಯನ್ನು ಮುಕ್ತ ವೇದಿಕೆ ಅಂತ ಭಾವಿಸ್ತಾ ನನ್ನ ಮಾತುಗಳನ್ನ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಹೆಂಗೋಯ್ತು ಗುರು 6 ವರ್ಷ? ಇನ್ನು ಮೊನ್ನೆ ತಾನೇ ಸತೀಶ್ ಸರ್ ನಮ್ಮನ್ನೆಲ್ಲ ಕಾಲೇಜ್ಗೆ ವೆಲ್ಕಮ್ ಮಾಡಿ ರೂಲ್ಸ್ ಎಕ್ಸ್ಪ್ಲೈನ್ ಮಾಡಿದ್ರು ಅನಿಸ್ತಾ ಇದೆ. ನನಗಿನ್ನ ತುಂಬ ಚೆನ್ನಾಗಿ ನೆನಪಿದೆ. ಅವತ್ತು ಸೆಪ್ಟೆಂಬರ್ 9ನೇ ತಾರೀಕು ನಂದು ಫಸ್ಟ್ ಡೇ ಕಾಲೇಜ್ಗೆ ಬಂದಿದ್ದು. ಸೀನಿಯರ್ಸ್ನೆಲ್ಲ ಸರ್ ಅಂತ ಕರಿಬೇಕು ಅಂತ ನನಗೆ ಗೊತ್ತಿಲ್ಲ. ಮೆಸ್ಸಿಗೆ ಹೋದೆ. ಬ್ರೋ 2 ಚಪಾತಿ ಹಾಕ್ತೀರಾ ಬ್ರೋ ಅಂದ್ಬಿಟ್ಟೆ. ಅವತ್ತು ಮಾಡಿದ ತಪ್ಪು ನಾನು ಲೈಫಲ್ಲಿ ಯಾವತ್ತೂ ಮಾಡಲಿಲ್ಲ. ಹೊಸ ಜನ, ಹೊಸ ಜಾಗ, ಸೀನಿಯರ್ಸ್ ಅಂತ ಭಯ. ಆದರೆ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸೀನಿಯರ್ಸ್ಗಳ ಜೊತೆ ಕಳೆದ ಕ್ಷಣಗಳು ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ಸ್ ಆಗುತ್ತೆ ನನ್ನ ಲೈಫಲ್ಲಿ ಅಂತ. ಸೀನಿಯರ್ಸ್ಗಳು ನಮಗೆ ಲೈಫ್ ಲಾಂಗ್ ಮೆಂಟ್ರಾಗಿ ನಿಂತ್ಕೊಂಡಿದ್ದಾರೆ. ಇವತ್ತು ನಾನು ಬಂದ ಟೈಮಲ್ಲಿ ಹೆಂಗಿತ್ತಪ್ಪ ಅಂದರೆ, ವೆಟರ್ನರಿಗೆ ಬಂದರೆ ಗೌರ್ಮೆಂಟ್ ಜಾಬ್ ಫಿಕ್ಸ್ ಅಂತ ಇದ್ರು. ಆದರೆ ಇಲ್ಲಿ ಬಂದು ನೋಡಿದ್ರೆ ಇಡೀ ಸೀನಿಯರ್ ರಿವರ್ಸ್ ಇದೆ. ಟೋಟಲ್ ಆಗಿ ಬಂದು 17 ಸಬ್ಜೆಕ್ಟ್, ಅದ್ರ ಜೊತೆ ಫಾರ್ಮ್ ಕಾಂಪ್ಲೆಕ್ಸಸ್ಸು, ಕ್ಲಿನಿಕಲ್ ಸಬ್ಜೆಕ್ಟ್ಸು. ಇಷ್ಟು ದಾಟ್ಕೊಬಂದರೆ ಫಾರ್ಮ್ ರಿಲೇಟೆಡ್ ವರ್ಕ್ ಏನಾದರೂ ಒಂದು ಇದ್ದೇ ಇರುತ್ತೆ. ಒಂದು ಹಸುವಿಗೆ ಮೇವನ್ನ ಬೆಳೆಸೋದ್ರಿಂದ ಹಿಡಿದು ಅದು ಪ್ರೆಗ್ನೆಂಟ್ ಆಗಿ ಕರು ಹೊರಗೆ ಬರ್ತಿಲ್ಲ ಅಂತ ತೆಗೆಯೋದಕ್ಕೆ ಏನೆಲ್ಲ ಮಾಡ್ತೀವಲ್ಲ, ಪ್ರತಿಯೊಂದನ್ನು ವೆಟರ್ನರಿಯಲ್ಲಿ ಹೇಳ್ಕೊಡ್ತಾರೆ. ಆಗಿನ್ನೂ ಫಸ್ಟ್ ಇಯರ್ ನನಗೆ SLC PUC ಅಲ್ಲೆಲ್ಲ ಟಾಪರ್ ನಾನು. ಡ್ಯೂಕ್ಸ್ ಫಿಸಿಯಾಲಜಿ ಥರ ದೊಡ್ಡ ಬುಕ್ಸ್ ಹಿಡಿದು ಓಡಾಡ್ತಿದ್ರು ಹುಡುಗರೆಲ್ಲ. ಫಸ್ಟ್ ಇಂಟರ್ನಲ್ಸ್ ಬಂತು ನೋಡ್ರಿ, LPM ಅರ್ಧಕ್ಕರ್ಧ ಜನ ಡುಮ್ಕಿ. ಅವತ್ತು ಇಳಿದಷ್ಟು ಈಗೋ ಯಾವತ್ತೂ ಹಿಡಿದಿಲ್ಲ ನಮ್ಮ ಹುಡುಗರಿಗೆಲ್ಲ. ಮಚ ಡ್ಯೂಕ್ಸ್ ಥರ ಬುಕ್ಸ್ನ ಬಿಟ್ಬಿಟ್ಟು ಮಚ ಚೆನ್ನೈ ನೋಟ್ಸ್ ಓದಿದ್ರೆ ಸರಿ ಅಲ್ವಾ, ಅಥವಾ RK ಘೋಷ್ ಓದೋಣ, ಯಾವುದಾದ್ರೂ 1-2 ಇಂಪಾರ್ಟೆಂಟ್ ಕ್ವಶನ್ ಹಾಕೊಡೋ, ಓದ್ಕೊಬಿಡುತ್ತಾನೆ ಅಂತ ಸ್ಟಾರ್ಟ್ ಮಾಡಿಕೊಂಡು. ಹಿಂಗೆ ಒಳ್ಳೆ ಟೈಮ್ ಇತ್ತು. ಕರೆಕ್ಟ್ ಟೈಮಲ್ಲಿ ಬಂತು ಕರೋನಾ. ಹೆಂಗೆ ಮಾಡ್ತು ಅಂದರೆ 5.5 ವರ್ಷ ಇದ್ದು ನಮ್ಮ ಕೋರ್ಸ್ನ 6 ತಿಂಗಳು ಎಕ್ಸ್ಟೆಂಡ್ ಮಾಡಿಬಿಟ್ಟು 6 ವರ್ಷ ಮಾಡಿಬಿಟ್ಟು. ಹೇಗೋ ಫಸ್ಟ್ ಇಯರ್ಸು ನಾವು ಇಷ್ಟು ಮಾರ್ಕ್ಸ್ ತೆಕ್ಕೊಂಡ್ವಿ. ಸೀನಿಯರ್ಸ್ HODಸ್ಗೆ ನಮಸ್ಕಾರ ಹೇಳಲೇಬೇಕು, ಅವರು ಒಂದು ಸ್ವಲ್ಪ ಮಾರ್ಕ್ಸ್ ಕೊಟ್ಟರು. ಹೆಂಗೋ ಅಂತೂ ಇಂತೂ ಮುಗಿಸ್ಕೊಂಡು ಫಸ್ಟ್ ಇಯರ್ ಮುಗಿಸಿದ್ವಿ. ಸೆಕೆಂಡ್ ಇಯರ್ಸ್ ಗೋಲ್ಡನ್ ಇಯರ್ಸ್ ಅನ್ಬೋದು. ಯಾಕೆ ಗೊತ್ತಾ? ಸೀನಿಯರ್ಸ್ ಅನ್ನೋ ಎಲ್ಲೋ ಒಂದು ಸಣ್ಣ ಅಹಂಕಾರ ನಮ್ಮಲ್ಲೆಲ್ಲ ಇರುತ್ತೆ. ನಮ್ಮನ್ನು ಯಾರಾದರೂ ಸರ್ ಅನ್ಲಿ ಅಂತ ಕಾಯ್ತಿರ್ತೀವಿ. ಅಂಥ ಸಿನೇರಿಯೋಗಳನ್ನ ಕಾಯ್ಕೊಂಡೇ ಸೆಕೆಂಡ್ ಇಯರ್ ಮುಗ್ದೋಗ್ಬಿಡ್ತೀವಿ. ಸೆಕೆಂಡ್ ಇಯರ್ ಮುಗೀತು. ಥರ್ಡ್ ಇಯರು ಹೇಳಲೇಬೇಕಾದಂಥ ಥರ್ಡ್ ಇಯರ್ ನಿಜವಾಗ್ಲೂ ಪಾಸ್ ಆಗ್ತೀವಾ ಅಂದ್ಕೊಂಡಿದ್ದೆ ನಾನು. ಗಡೂರ್ ಸರ್ ಇಲ್ಲೇ ಇದ್ದಾರೆ. ಫಾರ್ಮಾ ಕಾಲೇಜಿಯಲ್ಲಿ ಬರ್ತಿರ್ತಕ್ಕಂಥ ಡ್ರಗ್ಸ್ನ ನೋಡಿನೇ ನನಗೆ ಟಾಕ್ಸಿಸಿಟಿ ಆಗ್ಬಿಡ್ತಿತ್ತು. ಇನ್ನು ಪ್ಯಾರಾಸೈಟಾಲಜಿ ಎಷ್ಟು ಎಣಿಸಿದ್ರು ಮುಗಿತಿಲ್ಲ. ಎಷ್ಟು ಫ್ಲೀಸು, ಟಿಕ್ಸು, ವರ್ಮ್ಸು, ಅದ್ರ ಜೊತೆ ಬರೋ ಡ್ರಗ್ಸ್ಗಳು ಆಗ್ತಿಲ್ಲ ಗುರು. ನನಗೆ ನೆನಪಿದೆ. ನಾನು ಒಂದ್ಸತಿ ಡಾಗ್ ಸ್ಯಾಂಪಲ್ ಎಕ್ಸಾಮಿನೇಷನ್ ಮಾಡಬೇಕಿತ್ತು. ಅಂದರೆ ಸಿಂಪಲ್ ಎಕ್ಸ್ಪ್ಲೈನ್ ಮಾಡ್ತೀನಿ ಪೋಷಕರು ಇರೋದ್ರಿಂದ. ಡಾಗ್ ಸ್ಯಾಂಪಲ್ ಎಕ್ಸಾಮಿನೇಷನ್ ಅಂದರೆ ಡಾಗ್ ಮಲ ಅದನ್ನು ತಗೊಂಡೋಗಿ ಮೈಕ್ರೋಸ್ಕೋಪಲ್ಲಿ ಯಾವುದಾದ್ರೂ ಜಂತು ಏನಾದರೂ ಇದೆಯಾ ಅಂತ ತಿಳ್ಕೊಬೇಕು. ಇದನ್ನು ಮಾಡೋದಕ್ಕೆ ಡಾಗಿನ ಮಲ ಬೇಕು. ಡಾಗ್ ಯಾವಾಗ ಕಕ್ಕ ಮಾಡುತ್ತೆ? ಬೆಳಗ್ಗೆ ಹೊತ್ತು.
ನಾನು ಲೇಟಾಗಿ ಎದ್ದೋಳನ್ ಫಸ್ಟೇ, ಬೆಳಗ್ಗೆ ಬೇಗ ಎದ್ದೆ, ಇವತ್ತು ಯಾವ್ದಾದ್ರು ಒಂದು ನಾಯಿದು ತಗೊಂಡು ಹೋಗ್ಲೇಬೇಕು ನಾನು ಅಂತ. ನೋಡಿ, ಯಾವಾಗಲೂ ಹಾಸ್ಟೆಲ್ ಮುಂದೆ ನಾಯಿಗಳು ಇರೋದು. ಅವತ್ತು ಒಂದೇ ಒಂದು ನಾಯಿನೂ ನಾನು ಕಾಣಿಸ್ಲಿಲ್ಲ ನನ್ನ ಕಣ್ಣಿಗೆ. ಇಡೀ ಫುಲ್ ಮಾರ್ನಿಂಗ್ ಕ್ಯಾಂಪಸ್ ಎಲ್ಲ ಹುಡುಕ್ಬಿಟ್ಟಾಗರು, ನಾಯಿ ಒಂದು ಕಾಣಿಸ್ಲಿಲ್ಲ. ಇನ್ನ ಎಕ್ಸ್ಟೆನ್ಷನ್ ಬಗ್ಗೆ ಹೇಳಬೇಕು. ಯಾರು ಎಕ್ಸ್ ಕೂಡ ಅಷ್ಟು ಟ್ರಾಮಾ ಕೊಡಲ್ಲ, ಅಷ್ಟು ಟ್ರಾಮಾ. ಎಷ್ಟೇ ಓದಿದ್ರು ತಲೆಗೆ ಏರ್ತಿಲ್ಲ, ಮಾರ್ಕ್ಸ್ಗಳು ಪಾತಾಳಕ್ಕೆ ಇಳ್ದಿದ್ದಾವೆ. ಎಂಡ್ ಇಲ್ದಷ್ಟು ಪ್ರಾಕ್ಟಿಕಲ್ಸ್, ಒಬ್ಬೊಬ್ಬ ಸಾಕಾಗೋಯ್ತು ಗುರು ನನಗೆ. 3rd ಇಯರಲ್ಲಿ ಇನ್ನೊಂದು ಇನ್ಸಿಡೆಂಟ್ ನಾನು ನೆನಪಿಸ್ಕೋಬೇಕು. ಬೈಕ್ ತೊಗೋಬೇಕು, ನಮ್ಮ ಹುಡುಗರೆಲ್ಲ ಬೈಕ್ ತೊಗೊಂತವ್ರೆ. ನಾನು ನಮ್ಮ ಅಪ್ಪಂಗೆ ಹೆಂಗಾದ್ರೂ ಕ್ಯಾಚ್ ಹಾಕ್ಬಿಟ್ಟು ಒಂದು ಬೈಕ್ ಎತ್ಕೊಳ್ಳೋಣ. ಪಪ್ಪ ನಾನು ಪಪ್ಪನ ಹತ್ರ ಡೈರೆಕ್ಟಾಗಿ ಹೋಗಲ್ಲ, ಅಮ್ಮನ ಹತ್ರ ಹೋಗ್ಬಿಟ್ಟು ಹೆಂಗಾದ್ರೂ ಒಂದು ಬೈಕ್ ಕೊಡಿಸಿ ಅಮ್ಮ ಅಂತ. ನಮ್ಮ ಪಪ್ಪ ಬರೋರು, ಯಾಕೋ ಸಪ್ಪಗಿದ್ಯಾ? ಏನಿಲ್ಲಪ್ಪ, ಊಟ ಮಾಡ್ದೇನೋ? ಇಲ್ಲ ಮಾಡ್ದೆ. ಇಷ್ಟೇ, ಮಾತುಗಳು ಕಮ್ಮಿ ಆಗ್ಬಿಡ್ತಿತ್ತು. ನಮ್ಮ ಪಪ್ಪಂಗೆ ಏನೋ ಮಾಡ್ತಿದ್ದಾನೆ ಕಳ್ಳನ ಮಗ, ಏನೋ ಸ್ಕೀಮ್ ಆಗ್ತಾವನೆ ಅಂತ ಗೊತ್ತಾಗಲ್ಲ. ಆವಾಗ ನಿಧಾನಕ್ಕೆ, ಅಪ್ಪ ಓಡಾಡೋದಕ್ಕೆ ಕಷ್ಟ ಆಗ್ತಿದೆ, ಬೈಕ್ ಬೇಕಪ್ಪ. ಹೌದಾ, ನಂದೇ ತಗೊಂಡೋಗು, ಹೀರೋ ಹೋಂಡಾ ಇದೆ, ಚೆನ್ನಾಗಿದೆ. ಪಾಪ ಅದು ಹಿಂಗಿದೆ ಪಾಪ ನನಗೆ. ಮಗ ಏನೋ ಮಾಡ್ತಿದ್ದಾನೆ ಅಂತ ನನ್ನ ಪಪ್ಪಂಗೆ ಗೊತ್ತಾಯ್ತು. ಆದರೂ ಅವ್ರ ಪ್ರೀತಿಯಿಂದ ಒಂದು ಬೈಕ್ ತಂದು ಕೊಟ್ಟರು. ಒನ್ ಆಫ್ ದ ಬೆಸ್ಟ್ ಮೆಮೊರೀಸ್ ಅದು ನನಗೆ. ಫೈನಲ್ ಇಯರ್ ಅಂದರೆ ಒನ್ ಆಫ್ ದ ಬೆಸ್ಟ್ ಇಯರ್. ಪೋಸ್ಟಿಂಗ್ಸ್, OT, ಕ್ಲಿನಿಕಲ್ ಪ್ರೆಸೆಂಟೇಷನ್ಸ್, ಲ್ಯಾಬ್ ಡಯಾಗ್ನೋಸಿಸ್, ಎಮರ್ಜೆನ್ಸಿ ಕೇಸಸ್, ಡಿಸ್ಟೋಕ್ಯಮ್, ಇವೆಲ್ಲ ಕಲಿತಿದ್ವಿ. ಎಷ್ಟು ಕಲಿತರೂ ಇನ್ನೂ ಕಲಿಬೇಕು ಅನ್ನೋ ಹುಮ್ಮಸ್ಸು. ಡ್ರೆಸ್ಸಿಂಗ್ ತಪ್ಪಾದಾಗ, ಸೂಚನೆ ಮಿಸ್ ಆದಾಗ ಹೇಳ್ಕೊಟ್ಟ ಟೀಚರ್ಸ್. ಇನ್ನು IM ಇಂದ ಹಿಡಿದು IV ಇಂದ ಹಿಡಿದು ಕೆಥಡರೈಸೇಷನ್ ಎಲ್ಲವನ್ನು ತಿದ್ದಿ ನೀಟಾಗಿ ಹೇಳ್ಕೊಟ್ಟ PGs. ನಿಜಕ್ಕೂ ಒನ್ ಆಫ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್. ತಪ್ಪು ಮಾಡಿದಾಗ ಫ್ರೆಂಡ್ಸ್ ಇರ್ತಿದ್ರು, ಶೇರ್ ಮಾಡ್ಕೊಳೋದಕ್ಕೆ PGs ಇರ್ತಿದ್ರು. ಲೈಫ್ ಟೈಮ್ಗೆ ಆಗೋ ಇಷ್ಟು ಎಕ್ಸ್ಪೀರಿಯನ್ಸ್ ಕೊಡ್ತು 4th ಇಯರ್. ಇಷ್ಟೆಲ್ಲ ಹೇಳ್ತಾ ಒಂದು ದಾಸರ ಪದ ನನಗೆ ನೆನಪಾಗ್ತದೆ. ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ನಾವು ಇವತ್ತು ಏನೇ ಇರ್ಬೋದು, ಒಂದು ಅನಿಮಲ್ನ ಹೇಗೆ ಟ್ರೀಟ್ ಮಾಡ್ಬೋದು, ಅದನ್ನೆಲ್ಲ ನಮಗೆ ತಂದುಕೊಟ್ಟಿದ್ದು ನಮ್ಮ ಟೀಚರ್ಸ್. ಅವ್ರಿಗೆ ಎಲ್ಲರೂ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಚಪ್ಪಾಳೆ ನಾವು ಎಷ್ಟೇ ತುಂಟ್ರಿದ್ರು ಎಲ್ಲವನ್ನು ಕ್ಷಮಿಸ್ತಾ ಪಾಠ ಹೇಳ್ಕೊಟ್ರು ನಮ್ಮ ಶಿಕ್ಷಕರು. ಒಂದು ಪಟ್ಟು ಜಾಸ್ತಿನೇ ಹೇಳ್ಕೊಟ್ರು ಹೊರತು ಯಾವತ್ತೂ ಕೂಡ ಕಮ್ಮಿ ಮಾಡಿಲ್ಲ ನಮಗೆ. ಪ್ರತಿ ಹೆಜ್ಜೆಯಲ್ಲೂ ಸಪೋರ್ಟ್ ಮಾಡೋರು. ಇನ್ನು ಬಂದು ನಿಮಗೆಲ್ಲ ಗೊತ್ತಿರೋ ಫೇವ್ರೇಟ್ ಟಾಪಿಕ್ ನನಗೆ ಗೋಲ್ಡನ್ ಲೈಫ್ ಆಫ್ ಕಾಲೇಜ್ ಅಂದರೆ ಫ್ರೆಂಡ್ಸ್. ನಾನು ಮತ್ತು ಮಲ್ಲಿ ನೆನ್ನೆ ತಾನೇ ಡಿಸ್ಕಸ್ ಮಾಡ್ತಿದ್ವಿ. ಒಂದು ಮುರಿದೋದ ಮೂಳೆ ಕೂಡ POP ಹಾಕಿ ಕಟ್ಬಿಟ್ರೆ ಕೆಲವು ವಾರದಲ್ಲಿ ಸೆಟ್ ಆಗಿಬಿಡುತ್ತೆ, ಸ್ಟ್ರಾಂಗ್ ಆಗುತ್ತೆ, ದೃಢವಾಗಿ ನಿಲ್ಲುತ್ತೆ. ಇನ್ನು ನಾವು 6 ವರ್ಷದಿಂದ ಜೊತೆಗಿದ್ದೀವಿ, ಈಗ ಬಿಟ್ಟೋಗ್ತಿದ್ದೀವಿ ಅಂದ ತಕ್ಷಣ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ನಮಗೆಲ್ಲ. ಆದ್ರೂ ಡೌನ್ ದ ಲೈನ್ ಒಂದು 50 ಇಯರ್ಸ್ ನಾನು ತಾತ ಆಗಿರ್ತೀನಿ, ಆಲ್ಝೈಮರ್ಸ್ ಏನೋ ಬಂದಿರುತ್ತೆ ಅಂದ್ಕೊಳ್ಳಿ, ನಡುತ್ತಾ ಇರ್ತೀನಿ. ನನ್ನ ಮೊಮ್ಮಕ್ಕಳು ಬಂದು ಕೇಳ್ತಾರೆ, ತಾತ ಯಾವುದಾದ್ರೂ ಸ್ಟೋರಿ ಹೇಳಿ ತಾತ ಅಂದರೆ. ಅವಾಗ ನನಗೆ ಮರ್ತೋಗಿದ್ರು ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಸ್ಟೋರೀಸು ನೀವೆಲ್ಲ. ನಾವು ಮಾಡಿದಂಥ ಬೈಕ್ ರೈಡ್ಸು, ನಾನು ಮಾಡಿದಂಥ ಬೈಕ್ ರೈಡ್ಸ್ ಇರ್ಬೋದು, ಸ್ಟ್ರೈಕ್ಸ್ ಇರ್ಬೋದು, ಪ್ರತಿಯೊಂದಕ್ಕೂ ಸಾಥ್ ಕೊಟ್ಟಿದ್ದೀರಾ. ನಾವು ಎಲ್ಲ ಸುಂದರ ಕ್ಷಣಗಳನ್ನ ಈ ಕಾಲೇಜಲ್ಲಿ ಕಳೆದಿದ್ದೀವಿ. ಇದಕ್ಕೆಲ್ಲ ನಾನು ನಿಮಗೆಲ್ಲ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತೇನೆ. ನನಗೆ ನೆನಪಿದೆ, ಇದು ಸ್ವಲ್ಪ ಸೆಂಟಿಮೆಂಟ್ ಇದೆ. ನನಗೆ ನೆನಪಿದೆ 10th ಬೋರ್ಡ್ ಎಕ್ಸಾಮ್ಸು ಅಥವಾ PU ಎಕ್ಸಾಮ್ಸು, CET, JE ಯಾವುದಾದ್ರೂ ಎಕ್ಸಾಮ್ಸ್ ಇದ್ದರೆ ನಮ್ಮ ತಾಯಿ ಹೇಳೋರು, ಚಿನ್ನು ಹೋಗ್ಬಿಟ್ಟು ದೇವ್ರಿಗೆ ಕೈ ಮುಗ್ಯಪ್ಪ ಅಂತ. ಅವರಿಟ್ಟ ಭಕ್ತಿಯಿಂದ ಅವರ ಭಕ್ತಿ ಎಷ್ಟು ಪರಿಶುದ್ಧವಾಗಿತ್ತು ಅಂದರೆ ನಮಗೆ ಇವತ್ತು ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದಿರ್ಬೋದು, ಅವರು ತೋರಿಸಿದಂಥ ಸ್ಟ್ರಗಲ್ಲು, ಅವರು ತೋರಿಸಿದಂಥ ಸ್ಯಾಕ್ರಿಫೈಸ್ ಏನಿದೆ ಅದು ನಮ್ಮನ್ನು ಕಾಪಾಡ್ತಿದೆ ಇವತ್ತು. ಅವರ ಆಶೀರ್ವಾದ ಇಲ್ಲದೆ ನಾವು ಇಲ್ಲಿವರೆಗೂ ಬರ್ತೇವೆ ಅಂತ ಹೇಳೋದಕ್ಕೂ ಸಾಧ್ಯ ಇಲ್ಲ. ನಾವು ವೈದ್ಯ ವೃತ್ತಿಗೆ ಕಾಲಿಡೋದಕ್ಕಿಂತ ಮುಂಚೆ ಈ ದಿನವನ್ನು ನಾವು ಪೇರೆಂಟ್ಸ್ಗೋಸ್ಕರ ಡೆಡಿಕೇಟ್ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನ ನಿಲ್ಲಿಸ್ತೀವಿ.